ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸೆನ್ಷಿಯಲ್ ಕಾಮೋಡಿಟೀಸ್ ಆಕ್ಟ್ನ ಸೆಕ್ಷನ್ 3 ಅನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಇದ್ರ ಉಪಯೋಗ ಏನು ಅಂತ ಹೇಳ್ತೀವಿ, ಉಪಯೋಗ ಆಗುತ್ತಾ ಇಲ್ವಾ ಅನ್ನೋದನ್ನ ಕೂಡ ತಿಳಿಸ್ತೀವಿ. ಪೆಟ್ರೋಲಿಯಂ ಉತ್ಪನ್ನ ಮತ್ತು ನೈಸರ್ಗಿಕ ಅನಿಲದ ಉತ್ಪಾದನೆಯಲ್ಲಿ ಸಂಸ್ಕರಣೆ, ಸಂಗ್ರಹಣೆ, ಆಮದು, ರಫ್ತು ಎಲ್ಲದರ ಮಾಹಿತಿಯನ್ನು ಕೂಡ ಪೆಟ್ರೋಲಿಯಂ ಆಯಿಲ್ ಕಂಪನಿಗಳು ಸರ್ಕಾರಕ್ಕೆ ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅಂತ ಸರ್ಕಾರ ಹೇಳಿದೆ. ಅಂದರೆ ನಿಮ್ಮಲ್ಲಿ ಎಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ, ಎಷ್ಟನ್ನು ನೀವು ಡಿಸ್ಟ್ರಿಬ್ಯೂಟರ್ಗಳಿಗೆ ಸಪ್ಲೈ ಮಾಡಿದಿರಿ, ಡಿಸ್ಟ್ರಿಬ್ಯೂಟರಿಂದ ಸಪ್ಲೈಯರ್ಗೆ ದಿನಕ್ಕೆ ಎಷ್ಟು ಸ್ಟಾಕ್ ಹೋಗ್ತಾ ಇದೆ, ಒಂದೊಂದು ಏಜೆನ್ಸಿಗೆ ಎಷ್ಟು ಹೋಗ್ತಿದೆ ಎಲ್ಲ ಲೆಕ್ಕ ಕೊಡಿ ನಮಗೆ ಅಂತ ಹೇಳಿದ್ದಾರೆ. ಕೆಲವರು ಒಂದಕ್ಕೆ 4 ಪಟ್ಟು ದುಡ್ಡನ್ನು ಇಸ್ಕೊಳ್ತಾ ಇದ್ದಾರಲ್ಲ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ, ಅದಕ್ಕೆಲ್ಲ ಕಡಿವಾಣ ಬಿದ್ದಂಗೆ ಆಗುತ್ತೆ ಕರೆಕ್ಟಾಗಿ ಇಂಪ್ಲಿಮೆಂಟ್ ಆದರೆ. ಕೇಂದ್ರ ಸರ್ಕಾರ ಆದಷ್ಟು ತನ್ನ ಬತ್ತಳಿಕೆಯಲ್ಲಿರುವಂತಹ ಎಲ್ಲ ಶಕ್ತಿಶಾಲಿ ಸೆಕ್ಷನ್ಗಳನ್ನು ಇಲ್ಲಿ ಪ್ರಯೋಗ ಮಾಡ್ತಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಒಂದು ಕಡೆಗೆ ಇರಾನ್ ಎಲ್ಲ ಅರಬ್ ಜಗತ್ತನ್ನು ಮುಳುಗಿಸಿ ಬಿಡಬೇಕು ಅಂತ ಟೊಂಕ ಕಟ್ ನಿಂತಿದೆ, ಎಲ್ಲದಕ್ಕೂ ಕೂಡ ಆರ್ಥಿಕ ಪೆಟ್ಟನ್ನು ಕೊಡ್ತಾ ಇದೆ. ಇನ್ನೊಂದು ಕೇಂದ್ರ ಸರ್ಕಾರ ಹೇಗಾದರೂ ಮಾಡಿ ಕಾಳಸಂತೆಯ ಮಾರಾಟವನ್ನು ತಡೆಯೋ ಪ್ರಯತ್ನದ ಭಾಗವಾಗಿ ಸೆಕ್ಷನ್ 3 ಜಾರಿಗೊಳಿಸಿದೆ. ಉಪಯೋಗ ಎಷ್ಟರ ಮಟ್ಟಿಗೆ ಆಗ್ಬೋದು, ಎಷ್ಟು ದಿನ ಬೇಕಾಗತ್ತೆ ಇದರ ರಿಸಲ್ಟ್ ನಾವು ನೋಡೋದಕ್ಕೆ? ಮಮತಾ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಸಂಘರ್ಷ ಈಗ ಎನರ್ಜಿ ವಾರ್ ಆಗಿ ಬದಲಾಗಿರುವಂಥದ್ದು. ಕೇವಲ ಮಿಲಿಟರಿ ಬೇಸ್ಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ನಡೆಸೋದು ಮಾತ್ರ ಅಲ್ಲದೆ ಆರ್ಥಿಕವಾಗಿ ದೊಡ್ಡ ಪೆಟ್ಟನ್ನು ಪರಸ್ಪರವಾಗಿ ಕೊಡುವಂಥ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಇದು ಜಾಗತಿಕವಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಗೊತ್ತಿದ್ದು ಕೂಡ, ತಮ್ಮ ಆರ್ಥಿಕತೆಯ ಮೂಲ ಅನ್ನುವಂಥದ್ದು ಗೊತ್ತಿದ್ದು ಕೂಡ ಅವುಗಳ ಮೇಲೆ ದಾಳಿಗಳನ್ನು ನಡೆಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಇಸ್ರೇಲ್ನಿಂದ ಆರಂಭವಾದಂಥ ಈ ಒಂದು ದಾಳಿ ಈಗ ಇರಾನ್ ಪೂರ್ಣಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ನಲ್ಲಿರುವಂಥ ಕೆಲವು ಪ್ರಮುಖ ತೈಲ ನಿಕ್ಷೇಪಗಳು ಮತ್ತು ಗ್ಯಾಸ್ ನಿಕ್ಷೇಪಗಳ ಮೇಲೆ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಿತ್ತು. ಮುಖ್ಯವಾಗಿ ಒಂದು ದ್ವೀಪ ಏನಿದೆ, ಇರಾನ್ಗೆ ಹೊಂದಿಕೊಂಡಂತೆ ಒಂದು ಇರುವಂಥ ದ್ವೀಪ, 85% 90% ಕಚ್ಚಾ ತೈಲದ ರಫ್ತು ಅಲ್ಲಿಂದಲೇ ಆಗುತ್ತೆ. ಸೊ ಅದನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡುವಂಥ ಪ್ರಯತ್ನವನ್ನು ಅಮೆರಿಕ ಮಾಡಿತ್ತು. ಸೊ ಇದಕ್ಕೆ ಪ್ರತಿಯಾಗಿ ಈಗ ಮಧ್ಯಪ್ರಾಚ್ಯದಲ್ಲಿರುವಂತಹ ತೈಲ ಘಟಕಗಳನ್ನು ಮತ್ತು ಗ್ಯಾಸ್ ಘಟಕಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ನಡೆಸುವಂಥ ಕೆಲಸಗಳನ್ನ ಇರಾನ್ ಮಾಡ್ತಾ ಇರುವಂಥದ್ದು. ಇದು ಯಾವ ಹಂತಕ್ಕೆ ಹೋಗಿ ತಲುಪಿದೆ ಅಂದರೆ, ಯಾವ ಘಟಕಗಳನ್ನು ಕೂಡದೇ ಇರುವ ಬಿಡದ ಹಂತವನ್ನು ತಲುಪಿರುವಂಥದ್ದು. ಅದು ಬಹ್ರೇನ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಸೌದಿ ಆಗಿರ್ಬೋದು, ಹೀಗೆ ಎಲ್ಲ ದೇಶಗಳಲ್ಲಿರುವಂತಹ ಘಟಕಗಳನ್ನು ಟಾರ್ಗೆಟ್ ಮಾಡುವಂತಹ ಕೆಲಸವನ್ನು ಈಗ ಇರಾನ್ ಮಾಡ್ತಾ ಇದೆ. ಇರಾನ್ದು ಒನ್ ಲೈನ್ ಅಜೆಂಡಾ ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಅದೇನು ಅಂದರೆ, ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಅಸ್ತಿತ್ವಗಳು ಇರಬಾರ್ದು, ಅಮೆರಿಕದ ಅಸ್ತಿತ್ವವನ್ನು ಕೈ ಬಿಡೋವರೆಗೂ ಕೂಡ ಅಮೆರಿಕದಿಂದಾಗಿ ಪೆಟ್ಟಗಳನ್ನು ನೀವು ತಿನ್ನಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಕೊಟ್ಟಂತೆ ಕಾಣಿಸ್ತಾ ಇರುವಂಥದ್ದು. ಕಳೆದ 4-5 ದಿನಗಳ ಹಿಂದೆಯೂ ಕೂಡ ಇರಾನ್ ಇಂಥದ್ದೇ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. ಆ ಹೇಳಿಕೆ ಏನು ಅಂದರೆ, ಎಲ್ಲಿಯವರೆಗೂ ಕೂಡ ಮಧ್ಯಪ್ರಾಚ್ಯದಿಂದ ಅಮೆರಿಕ ಖಾಲಿ ಮಾಡಲ್ವೋ ಅಲ್ಲಿವರೆಗೂ ಕೂಡ ಅದರ ಪರಿಣಾಮವನ್ನು ಗಲ್ಫ್ ದೇಶಗಳು ಎದುರಿಸಬೇಕಾಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿತ್ತು. ಅದಕ್ಕೆ ಪೂರಕವಾದಂತಹ ದಾಳಿಗಳ ರೀತಿಯಲ್ಲಿ ಇದು ಕಾಣಿಸ್ತಾ ಇರುವಂಥದ್ದು. ಮಧ್ಯಪ್ರಾಚ್ಯದ ಇತರ ದೇಶಗಳ ಯಾವುದೇ ಪಾತ್ರ ಇಲ್ಲದೆ ಇದ್ರೂ ಕೂಡ ಅಮೆರಿಕಕ್ಕೆ ಸ್ಥಳಾವಕಾಶವನ್ನು ಕೊಟ್ಟಂತ ಕಾರಣದಿಂದಾಗಿ ಈಗ ದಾಳಿಯನ್ನು ಎದುರಿಸಬೇಕಾದಂಥ ಅನಿವಾರ್ಯತೆಗಳು ಬಂದಿದೆ. ಸೊ ಈ ಎಲ್ಲಾ ದೇಶಗಳಲ್ಲಿ ಏಕಕಾಲದಲ್ಲಿ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗ್ಯಾಸ್ ಮತ್ತೆ ಕಚ್ಚಾ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದ ಶಾರ್ಟೇಜ್ ಗ್ಲೋಬಲಿ ಆಗುವಂತ ಸಾಧ್ಯತೆಗಳಿದ್ದಾವೆ. ಅದರ ನೇರ ಪರಿಣಾಮ ಭಾರತದ ಮೇಲೂ ಕೂಡ ಆಗುತ್ತೆ. ಹೀಗಾಗಿ ಭವಿಷ್ಯದಲ್ಲಿ ಗ್ಯಾಸ್ನ ಮೇಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳಾಗಬಹುದು ಅನ್ನುವಂಥ ಕಾರಣಕ್ಕೆ ಈಗ ಸೆಕ್ಷನ್ 3 ಜಾರಿಗೊಳಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಸೊ ಇದರಿಂದ ಏನಾಗುತ್ತೆ, ಪೆಟ್ರೋಲಿಯಂ ಉತ್ಪನ್ನ ಕಂಪನಿಗಳೇನಿದಾವೆ ಅವುಗಳು ಕೇಂದ್ರ ಸರ್ಕಾರಕ್ಕೆ ನೇರವಾದಂತ ಎಲ್ಲಾ ಡಾಟಾವನ್ನ ಕೊಡಬೇಕು. ಅಂದ್ರೆ ಇಂಪೋರ್ಟ್ ಎಷ್ಟಾಗ್ತಾ ಇದೆ ಮತ್ತೆ ಕನ್ಸ್ಯೂಮರ್ಗೆ ಎಷ್ಟು ತಲುಪ್ತಾ ಇದೆ, ಪ್ರತಿ ಹಂತದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಸ್ಟಾಕ್ ಇದೆ ಅನ್ನುವಂತ ಎಲ್ಲಾ ಮಾಹಿತಿಯನ್ನು ಕೊಡಬೇಕು. ಸೊ ಇದರಿಂದ ಬ್ಲಾಕ್ ಮಾರ್ಕೆಟ್ ನಲ್ಲಿ ಈ ಅಕ್ರಮ ಏನ್ ನಡೀತಾ ಇದೆ ಅದನ್ನ ತಡಿಬಹುದಾದಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ಈಗ ಸರ್ಕಾರದ ಲೆಕ್ಕಾಚಾರ. ಮಮತಾ.